G7 ಶೃಂಗಸಭೆಯಿಂದ ಇದ್ದಕ್ಕಿದ್ದಂತೆ ಎದ್ದು ಬಂದಿದ್ರು ಡೊನಾಲ್ಡ್ ಟ್ರಂಪ್. ಇನ್ನೂ ಒಂದು ದಿನ ಇರಬೇಕಾಗಿತ್ತು, ಅವರು ಇರದೆ ವಾಪಸ್ ಬಂದ್ಬಿಟ್ಟಿದ್ರು. ಏನೋ ಸೀಸ್ ಫೈರ್ ಮಾಡಿಬಿಡ್ತಾರೇನೋ ಅಂತ ಹೇಳಿ ಅವ್ರನ್ನ ತಮಾಷೆ ಕೂಡ ಮಾಡಲಾಗಿತ್ತು ಮ್ಯಾಕ್ರೋನ್ನ ಕಡೆಯಿಂದ. ಆದರೆ ಇದೀಗ ಇರಾನ್ ಮೇಲೆ ದಾಳಿ ಮಾಡುವ ಬಗ್ಗೆ ಡೊನಾಲ್ಡ್ ಟ್ರಂಪ್ ಸಭೆ ಮಾಡ್ತಾ ಇದ್ದಾರೆ. ದೇಶದ ಭದ್ರತಾ ತಂಡದೊಂದಿಗೆ ಸಭೆ ನಡೆಸ್ತಾ ಇದ್ದಾರೆ ಟ್ರಂಪ್. ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ 80 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಅವರು. ಇಸ್ರೇಲ್ನೊಂದಿಗೆ ಸೇರಿಕೊಂಡು ದಾಳಿ ಮಾಡೋ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಇರಾನ್ ಮೇಲೆ ದಾಳಿ ಮಾಡೋ ಬಗ್ಗೆ ಟ್ರಂಪ್ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಮೇಲೆ ದಾಳಿ ಆಗಬಹುದು. ಟೆಹರಾನ್ ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ದಾಳಿ ಸಾಧ್ಯತೆ ಇದೆ. ಅಮೆರಿಕಗಾಗಲಿ ಇಸ್ರೇಲ್ಗಾಗಲಿ ಇರಾನ್ ಬಳಿಯಲ್ಲಿ ನ್ಯೂಕ್ಲಿಯರ್ ಕೇಂದ್ರಗಳಿರುವುದು, ಅಣುಬಾಂಬ್ ತಯಾರಾಗುವುದು, ಯುರೇನಿಯಂ ಸಂಗ್ರಹ ಮಾಡಿಕೊಳ್ಳೋದು ಬೇಕಾಗಿಲ್ಲ. ಇವ್ರ ಬಳಿ ಅಕಸ್ಮಾತ್ ಅಣುಬಾಂಬ್ಗಳಿದ್ದರೆ, ಪಾಕಿಸ್ತಾನದ ಬಳಿ ಅಣುಬಾಂಬ್ ಇದ್ದರೆ ನಾವು ಹೇಗೆ ಟ್ರೀಟ್ ಮಾಡ್ತೀವೋ ಅದೇ ರೀತಿ ಇರಾನ್ ಮೇಲಿದ್ದಾಗ ಅಕ್ಕಪಕ್ಕದ ದೇಶಗಳ ಮೇಲೆ ಇವರು ನ್ಯೂಕ್ಲಿಯರ್ ವೆಪನನ್ನು ಪ್ರಯೋಗ ಮಾಡಿಬಿಟ್ರೆ ಗತಿ ಏನು? ಅಮೆರಿಕ ಮೇಲೂ ಪ್ರಯೋಗ ಮಾಡಬಹುದು, ಅವರು ಇಸ್ರೇಲ್ ಮೇಲೂ ಪ್ರಯೋಗ ಮಾಡಬಹುದು. ಆ ಒಂದು ಭಯದಿಂದಾನೇ ಈಗ ಹೇಳ್ತಾರಲ್ಲ, ಅಟ್ಯಾಕ್ ಈಸ್ ದ ಬೆಸ್ಟ್ ಮೋಡ್ ಆಫ್ ಡಿಫೆನ್ಸ್ ಅಂತ ಹೇಳಿ. ಆಕ್ರಮಣವೆನ್ನುವುದು ಅತಿ ದೊಡ್ಡ ರಕ್ಷಣಾ ತಂತ್ರ ಅಂತ. ಹಾಗೆ ಈಗ ನಾವೇ ದಾಳಿ ಮಾಡಿಬಿಟ್ರೆ ಮೊದಲಿಗೆ ಇರಾನ್ನ ಮೇಲೆ ಅಂತ ಟೆಹರಾನ್ ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ಸದ್ಯಕ್ಕೆ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಅಮೆರಿಕ ಅಧ್ಯಕ್ಷರ ನಡೆ. ಇರಾನ್ ಇಸ್ರೇಲ್ ವಾರ್ ಆಗುವುದು ದೊಡ್ಡ ವಿಷಯ ಅಲ್ಲದೆ ಇರಬಹುದು, ಆದರೆ ಇಸ್ರೇಲ್ನೊಂದಿಗೆ ಅಮೆರಿಕದಂತಹ ದೈತ್ಯ ರಾಷ್ಟ್ರ ಒಂದು ಕಡೆ ಕೈ ಜೋಡಿಸೋದಿದೆಯಲ್ಲ, ಅದು ಬೇರೆಯದೇ ಆಗಿರತಕ್ಕಂಥ ಒಂದು ಪರಿಣಾಮವನ್ನು ಇದರಲ್ಲಿ ಬೀರಿದ್ರೂ ಕೂಡ ಬೀರಬಹುದಾಗತ್ತೆ ಅಂತ.